ಹುರುಳಿಗಂಗನಹಳ್ಳಿ ಗ್ರಾಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ 1,500 ವರ್ಷದ ಇತಿಹಾಸ ಇರುವ ಈಶ್ವರ ದೇವಾಲಯವು ಮತ್ತು ನಾಗ ದೇವಾಲಯ ಹಾಗೆ ವೀರಭದ್ರೇಶ್ವರ ದೇವಾಲಯ ಜೀರ್ಣೋದ್ಧಾರ ಮಾಡುವ ಹಿನ್ನೆಲೆಯಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿ ಹುರುಳಿಗಂಗನಹಳ್ಳಿ ಹಾಗೂ ಗ್ರಾಮದ ಎಲ್ಲ ಜನತೆ ಸೇರಿ ಜೀರ್ಣೋದ್ಧಾರಕ್ಕೆ ಕೈಜೋಡಿಸಿ ಸತತ 3 ವರ್ಷಗಳಿಂದ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯನ್ಗಲ್ ಮತ್ತು ಅಶೋಕ್ ಇವರ ನೇತೃತ್ವದಲ್ಲಿ ಗುಡಿ ಕಾಮಗಾರಿಯ ಪೂರ್ಣಗೊಂಡಿದೆ. ಶ್ರೀ ಮಲ್ಲೇಶ್ವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವಲ್ಲಿ ವಾಸ್ತು ಪ್ರಕಾರ ನಿರ್ವಹಿಸಿ ಪೂಜೆ ಪುನಸ್ಕಾರದೊಂದಿಗೆ ಪ್ರತಿಷ್ಠಾಪನೆ ಮಾಡುವಲ್ಲಿ ಎಲ್ಲಾ ಕಾರ್ಯಗಳು ಸುಗಮವಾಗಿ ನಡೆಯುತ್ತಿವೆ. ಇದೇ 12 ಮತ್ತು 13ರಂದು ಶುಭ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಬ್ರಹ್ಮ ಕಳಸೋತ್ಸವ ಹಾಗೂ ದೇವಾಲಯದವನ್ನು ವಾಸ್ತು ಪ್ರಕಾರ ನಿರ್ಮಾಣವನ್ನು ಪರಿಪೂರ್ಣಗೊಳಿಸಿ ಸಾಂಪ್ರದಾಯಿಕವಾಗಿ ಈ ದೇವಾಲಯವನ್ನು ಹಸ್ತಾಂತರ ಮಾಡುತ್ತಿದ್ದೇವೆ ಎಂದು ಮಹೇಶ ಮುನಿಯಂಗಳ ವಿವರವಾಗಿ ಅಲ್ಲಿರುವ ಎಲ್ಲಾ ದೈವಕ್ಕೆ ಹಸ್ತಾಂತರ ಮಾಡಲಾಯಿತು. वंदे जगत्कारणं वंदे वन्नकभूषणं वंदे पशूनां पतिं वंदे सूर्यशशाङ्खवन्दनगिनं वंदे मुकुन्दप्रियं वंदे भक्तजनाश्रयं जगदं वंदे शिवं शङ्करां प्रार्थनां समर्पयामि इदं भवतिभिस्वेदसादनं श्रीविघ्नेश्वराय नमः तत्पुरुषाय विद्महे महादेवाय धीमहि तन्नो रुद्रः प्रचोदयात् ॐ रुद्रवक्त्राय विद्महे षडाननाय धीमहि तन्नः षण्मुखः प्रचोदयात् यो वेदादौ स्वरः प्रोक्तो वेदान्ते च प्रतिष्ठितः अस्य प्रकृतिरेणस्य यः परः स महेश्वरः. ನಾವು 2.5 ವರ್ಷ 3 ವರ್ಷದ ಹಿಂದೆ ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ದೇವರ ಜೀರ್ಣೋದ್ಧಾರ ಮಾಡಿಕೊಳ್ಳುವುದು ಅಂತೇಳಿ ನಿಶ್ಚಯವನ್ನು ಮಾಡಿದ ಪ್ರಕಾರದಲ್ಲಿ ಅಭಿವೃದ್ಧಿಯನ್ನ ಮತ್ತು ಜೀರ್ಣೋದ್ಧಾರವನ್ನ ನಾವು ಆದಷ್ಟು ಮಾನುಷಿಕವಾಗಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಯಥಾಶಕ್ತಿಯಾಗಿ ದೇವರ ಕೈಂಕರ್ಯವನ್ನು ಮಾಡಿದಾಗ ಆ ದೇವರ ಚಿತ್ತ ಅಂತ ಹೇಳಿದ್ರೆ ಕಲಾ ಆವಾಹನೆಗಳಾದದ್ದು ಒಳ್ಳೆಯ ರೀತಿಯಲ್ಲಿ ದೇವರ ಆಲಯ ನಿರ್ಮಾಣಗಳು ಆಗಿದೆ. ಆದಂತಹ ದೇವಾಲಯದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನ 12ನೇ ತಾರೀಕಿನಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು 13ನೇ ದಿವಸ ದೇವರಿಗೆ ಕಲಶಾಭಿಷೇಕವನ್ನು ಮಾಡಿಕೊಂಡು 48ನೇ ದಿವಸ ದೇವರಿಗೆ ಮರು ದೃಢಕಲಶಾಭಿಷೇಕವನ್ನು ಮಾಡುವಂತೆ ನಿಶ್ಚಯವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಮಾಡಿದಂತಹ ಆಲಯವನ್ನ ನೀನೇ ಕೊಟ್ಟಂತಹ ಸಂಪತ್ತನ್ನು ನಿನಗೆ ನಾವು ಕೊಟ್ಟಿದ್ದೇವೆ, ನಮ್ಮಂದಾದಂತಹ ರೀತಿಯಲ್ಲಿ ಕೊಟ್ಟಿದ್ದೇವೆ. ಹಾಗೆ ಆ ಕೊಟ್ಟಂತಹ ದ್ರವ್ಯದಿಂದ ನಿನಗೊಂದು ಮನೆಯನ್ನು ಮಾಡಿದ್ದೇವೆ. ಮಾಡಿದಂತಹ ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೆಲೆ ನಿಂತು
ನಮ್ಮನ್ನೆಲ್ಲವನ್ನು ಹರಿಸಬೇಕು. ಹಾಗೆ ಹರಿಸಬೇಕು ಅಂತಿದ್ರೆ ಕಟ್ಟಿದಂತಹ ನಿರ್ಮಾತೃ ಎಂದು ಹೇಳ್ತಾರೆ. ದೇವರ ತಾಯಿ ಅಂತ ಹೇಳುವಂತಹ ರೀತಿಯಲ್ಲಿ ಇರುವವರು ಶಿಲ್ಪಿಗಳು. ಆ ಶಿಲ್ಪಿಗಳು ಆ ಕ್ಷೇತ್ರದ ಆಲಯದ ನಿರ್ಮಾಣವನ್ನ ನಮಗೆ ಬಿಟ್ಟುಕೊಡುವುದು ಅಂತೇಳಿ ಇವತ್ತು ನಾವು ಪರಿಗ್ರಹ ಮಾಡುವುದು ಅಂತ ಲೆಕ್ಕ. ಆ ಪರಿಗ್ರಹ ಕಾರ್ಯವನ್ನ ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಟ್ಟು ಮುಂದೆ ನಮಗೂ ಭಕ್ತಾದಿಗಳಿಗೂ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಮತ್ತು ಒಂದೇ ಮನಸ್ಸಿನಿಂದ ಸೌಹಾರ್ದತೆಯಿಂದ ಮತ್ತು ಐಕ್ಯಮತ್ಯದಿಂದ ಸಹಬಾಳುವೆಯಿಂದ ಬಾಳುವ ಹಾಗೆ ಆ ಈಶ್ವರನ ಅನುಗ್ರಹವನ್ನು ಮತ್ತು ಸಪರಿವಾರ ಶಿರಸ ನಮಸ್ಕರಿಸಿ ಕ್ಷೇತ್ರಾಧಿಪತಿಯಾದಂತಹ ಉದ್ಧವಣ್ಣನವರನ್ನು ಮನಸಾರ ಸ್ಮರಿಸಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ದೇವತಾ ಸಾನ್ನಿಧ್ಯವಾದಂತಹ ಈಶ್ವರ, ವೀರಭದ್ರ, ನಾಗ ಸಾನ್ನಿಧ್ಯ ಹಾಗೂ ಪರಿವಾರ ಸಾನ್ನಿಧ್ಯವನ್ನು ಮನಸಾರ ಶಿರಸ ನಮಸ್ಕರಿಸಿ ಒಂದು ದೇವಾಲಯ ಜೀರ್ಣೋದ್ಧಾರ ಆಗಬೇಕು ಅಂತಾದರೆ ಅದಕ್ಕೂ ಅದರದ್ದೇ ಆದ ಒಂದು ಸಮಯಗಳು ಅಂತಿದೆ. ಆ ಸಮಯಗಳು ಬರಬೇಕು. ಆ ಸಂದರ್ಭ ಬಂದಾಗ ಇಲ್ಲಿ ಪ್ರಶ್ನಾಚಿಂತನೆಯನ್ನು ನಡೆಸುವಂತಹ ಒಂದು ವ್ಯವಸ್ಥೆಗಳಾಯಿತು. ಆ ವ್ಯವಸ್ಥೆಯಲ್ಲಿ ದೇವಸ್ಥಾನ ಜೀರ್ಣಾವಸ್ಥೆ ಬಂದಂತಹ ಒಂದು ಅವಸ್ಥೆ ಇದೆ ಅಂತ ಆಯಿತು. ಆ ಅವಸ್ಥೆಯ ನಂತರ ದೇವರನ್ನ ಬಾಣಾಲಯಲ್ಲಿ ಪ್ರತಿಷ್ಠೆ ಆಯಿತು. ಬಾಣಾಲಯ ಪ್ರತಿಷ್ಠೆ ಆದ ನಂತರ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅಂತಾದರೆ ಅದರ ವಿಗ್ರಹದ ಅಳತೆ ಹಾಗೂ ಹಿಂದಿನ ಗರ್ಭಗೃಹ ಯಾವ ರೀತಿ ಇತ್ಯಾದಿ ವಿವರಗಳನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದಂತಹ ಗರ್ಭಗೃಹ ನಿರ್ಮಾಣಕ್ಕೆ ಬೇಕಾದಂತಹ ನಕ್ಷೆಗಳನ್ನು ತಯಾರು ಮಾಡಬೇಕು ಅಂತ ನಿಯಮ. ಆ ಸಂದರ್ಭದಲ್ಲಿ ಆ ದೈವ ಸಾನ್ನಿಧ್ಯ, ಆ ದೇವತಾ ಸಾನ್ನಿಧ್ಯಗಳು ಮತ್ತು ಇಲ್ಲಿಯ ಪರಿಸರ ಅದಕ್ಕೆ ಪೂರಕವಾಗಿ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಆ ನಕ್ಷೆಗಳನ್ನು ತಯಾರು ಮಾಡಿಕೊಂಡು ನಂತರ ಅದಕ್ಕೆ ಬೇಕಾದಂತಹ ಸ್ಥಪತಿ, ಸೂಕ್ಷ್ಮಗ್ರಾಹಿ, ತಕ್ಷಕ, ವರ್ಧಕಿ ಎಂಬ ಪಂಗಡಗಳಿಗೆ ಅಂದರೆ ಅವರವರ ಕೆಲಸಗಳನ್ನು ಪೂರೈಸಲಿಕ್ಕೆ ಅವರವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತ ನಿಯಮ. ಹಾಗೆ ಅವರುಗಳಿಗೆಲ್ಲ ಕೊಟ್ಟಂತಹ ಕೆಲಸಗಳನ್ನು ಪೂರೈಸಿ ಇವತ್ತಿನ ದಿವಸ ದೇವರಕ್ಕೆ
12-13ನೇ ತಾರೀಕಿನ ಶುಭ ಮುಹೂರ್ತದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶಾಭಿಷೇಕ ಮಾಡುವಂತ ನಿಶ್ಚಯ ಮಾಡಿದ್ದೇವೆ. ಹಾಗೆ ಅದಕ್ಕಿಂತ ಮುಂಚೆ ಆ ಶಿಲಾನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೇಳಿಕೊಳ್ತೀರಿ, ಹೇಗೆಂದ್ರೆ ಈ ದೇವಾಲಯವನ್ನು ಪರಿಪೂರ್ಣವಾಗಿ ಪೂರೈಸಿ ನಿಮಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಆ ನಕ್ಷೆಯನ್ನ ತಕ್ಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿರ್ತೀರಿ. ಆಮೇಲೆ ಅದನ್ನ ನಾವು ಮತ್ತೆ ಉಳಿದ ಆಯಾ ಕೆಲಸ ಮಾಡಬೇಕಾದ ವರ್ಗಗಳಿಗೆ ಅದನ್ನು ಹಸ್ತಾಂತರ ಮಾಡ್ತೇವೆ ಅಂತ ನಿಯಮ. ಮಾಡಿದ ಪೂರ್ತಿ ನೀವೇ ಆಗಿರ್ಬೋದು, ಆದ್ರೆ ಜವಾಬ್ದಾರಿಗಳು ಆ ಸಂದರ್ಭದಿಂದ ಇವತ್ತಿನವರೆಗೆ ನಮ್ಮದೇ ಅಂತ. ಹಾಗೆ ಆಯಾ ಜವಾಬ್ದಾರಿಗಳನ್ನ ಅವರವರಿಗೆಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಇವತ್ತಿನ ದಿವಸ ಹಸ್ತಾಂತರ ಮಾಡಬೇಕು ಅಂತ ನಿಯಮ. ಹಾಗೆ ಕಲ್ಲಿನ ಕೆಲಸವನ್ನು ಎಷ್ಟು ಸಾಧ್ಯವೋ ಅಷ್ಟು ಸುಂದರವಾಗಿ ಅಶೋಕ ಮಾಡಿಕೊಟ್ಟಿದ್ದಾರೆ ಅವರ ಟೀಮು. ಹಾಗೆ ಮರದ ಕೆಲಸ ಮತ್ತೆ 2 ಮತ್ತೆ ಇರುವಂತದ್ದು ಒಂದು ತಾಮ್ರದ ಶೀಟ್ ಹಾಕಿರುವಂತದ್ದು, ಮತ್ತೆ ಕೆಳಭಾಗದ ಕಲ್ಲು ಕಟ್ಟುವಂತಹ ಕೆಲಸ ಎಲ್ಲವರು ಅವರವರ ಶ್ರದ್ಧೆಗೆ ನಿಮ್ಮ ಭಕ್ತಿಗೆ ಅನುಸಾರವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಯಾವುದೇ ನಮಗೆ ಕೊರತೆಯನ್ನು ಕಾಣಲಿಲ್ಲ. ನಾವು ಕೊಟ್ಟದ್ದಕ್ಕೆ ಸರಿ ಅವರು ಮಾಡಿದ್ದಾರೆ ಅಂತ. ಹಾಗೆ ಅವರಿಗೆ ಕೊಡುವಂತಹ ಗೌರವಗಳನ್ನೆಲ್ಲ ಕೊಟ್ಟು ಇವತ್ತಿನ ಲೆಕ್ಕಾಚಾರವನ್ನು ಶುದ್ಧ ಮಾಡಿ ಅದನ್ನು ಪ್ರಸಾದ ಪರಿಗ್ರಹವನ್ನು ಮಾಡಬೇಕು ಅಂತ ನಿಮ್ಮ ಹಾಗೆಲ್ಲ ಕಾರ್ಯವನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ನಾನು ಮತ್ತು ನರಸಿಂಹ ಅವರು ಒಂದೇ ಕ್ಲಾಸ್ ಸ್ಟಡಿ ಅಂದ್ರೆ ಹತ್ತಿರ ಕೂತ್ಕೊಳ್ಳುವ ವ್ಯಕ್ತಿಗಳು ಅಂತ ಆ ಪ್ರೀತಿ ಕೂಡ ನಮಗೆ ಇಲ್ಲಿ ಬರುವ ಹಾಗೆ ಮಾಡಿತ್ತು ಅಂತ. ಹಾಗೆ ಆ ದೇವರ ಅನುಗ್ರಹ ದೈವೆಚ್ಚ ಹೇಗೆ ಅಂತ ಗೊತ್ತಿಲ್ಲ ಅಂತ. ನಾವೆಲ್ಲ ಸುಬ್ರಹ್ಮಣ್ಯದಲ್ಲಿರುವರು, ನೀವು ಇಲ್ಲಿ ಬೆಂಗಳೂರಿನಲ್ಲಿರುವರು. ಆದ್ರೆ ಆ ಪೂರ್ವಜನ್ಮದ ಪುಣ್ಯ ಫಲವು ಅಥವಾ ಪೂರ್ವದ ಅನುಬಂಧವು ಏನೋ ಇರಬಹುದು ಅಂತ. ಅದು ಯಾವುದೇ ಒಂದು ದೇವಸ್ಥಾನದ ಕೆಲಸ ಮಾಡಬೇಕಾದ್ರೂ ಅದು ಸಾಮಾನ್ಯವಾಗಿ ಇಲ್ಲಿ ಹತ್ತಿರ ಇದ್ದವರಿಗೆ ಇನ್ನೊಬ್ಬರಿಗೆ ಮಾಡಬಹುದು ಅಂತ. ಆದ್ರೆ ಅದು ಹಾಗಲ್ಲ ಅಂತ. ಆ ದೈವೇಚ್ಛೆ ಆ ನಿರ್ಣಯಗಳು ಅದು ಬೇರೆ ಇರ್ತದೆ ಅಂತ. ಅವರವರ ಮನೆಯಲ್ಲಿ ಬರೆದದ್ದು ಹೀಗೆ ಅಂತ ಇದ್ರೆ ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುದು ಅದಕ್ಕೆ ಅಂತ. ಹಾಗೆ ನಾವೆಲ್ಲೇ ಇರ್ತೇವೆ, ನಮ್ಮ ಪರಿಚಯ ಯಾರಿಗೂ ಇರುವುದಿಲ್ಲ. ಆದ್ರೆ ಆ ಒಂದು ಕಾಲ ಬರ್ತದೆ, ಆ ಕಾಲ ಬರುವಾಗ ಅದನ್ನು ಕೂಡಿ ಬರುತ್ತದೆ. ಹಾಗಾಗಿ ಆ ಭಗವಂತನ ಇಚ್ಛೆ ಏನು ಹೇಳುವಂತದ್ದು ನಮಗೆ ಯಾರಿಗೆ ಗೊತ್ತಾಗುವಂಥದ್ದಲ್ಲ ಅಂತ. ಅದೆಲ್ಲ ಆ ಭಗವಂತನ ಇಚ್ಛೆಯನ್ನು ಅದೇ ರೀತಿಯಲ್ಲಿ ಎಲ್ಲ ನಡೀತಾ ಹೋಗ್ತದೆ ಅಂತ. ಈಗ ಒಂದು ನಾಟಕ ಆಗೋದಿದ್ರೆ ಅದರಲ್ಲಿ ರಾಮನ ವೇಷ ಹಾಕಿದವನಿಗೆ ರಾಮನದ್ದೇ ಮಾಡಬೇಕು ಅಂತ. ಅಲ್ಲಿ ರಾವಣನಾಗಿ ನಾನಿದ್ರು ಕೂಡ, ನಾನು ದುಷ್ಟನಾಗಿದ್ರು ಕೂಡ ಅಲ್ಲಿ ನನಗೆ ರಾಮನದ್ದೇ ಪಾತ್ರ ಮಾಡಬೇಕು ಅಂತ, ಬೇರೆ ಯಾವುದೇ ಪಾತ್ರ ಮಾಡುವ ಹಕ್ಕುಗಳಿಲ್ಲ ಅಂತ. ಅದು ಅಭಿನಯದ ನಿರ್ಣಯಗಳು ಅಂತ. ಆಗ ರಸಿಕರಿಗೆ, ಅಲ್ಲಿ ಬಂದಂತಹ ಭಕ್ತ ಜನಗಳಿಗೆ, ಅವರಿಗೆ ಅದರಿಂದ ಆ ರಸಿಕತೆ ಸಿಕ್ಕಿತು ಅಂತ ಆದ್ರೆ ಅವನ ಪಾತ್ರ ಚೆನ್ನಾಗಿ ಆಯಿತು ಅಂತ ಲೆಕ್ಕ. ಹಾಗೆ ನಾನು ಮಾಡುವಂತಹ ಕೆಲಸ ಏನು, ಆ ಕೆಲಸವನ್ನು ಅಷ್ಟೇ ಆ ರಾವಣ ಪಾತ್ರ ಮಾಡಿದ್ರೆ ರಾವಣ ಪಾತ್ರವಾಗಿಯೇ ಇರಬೇಕು ಅಂತ, ರಾವಣನ ಪಾತ್ರ ಮಾಡಿದ್ರೆ ರಾವಣನ ಪಾತ್ರವಾಗಿಯೇ ಇರಬೇಕು ಅಂತ ಲೆಕ್ಕ. ನೀವು ಯಜಮಾನರಾಗಿ ಪಾತ್ರ ವಹಿಸಿದಾಗ ಯಜಮಾನರಾಗಿಯೇ ಇರಬೇಕು ಅಂತ. ಆಗ ಬೇರೆ ಪಾತ್ರ ನಮಗೆ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತ. ಅವರ ಆ ಪಾತ್ರದ ಗುಣಧರ್ಮ ಅಂತ. ಹಾಗೆ ಅಶೋಕ ಕಲ್ಲಿನ ಕೆಲಸ ಅಂದ್ರೆ ಅದನ್ನು ಹಾಗೆ ಮಾಡಬೇಕು ಅಂತ, ಅದರಲ್ಲಿ ಸ್ಥಪತಿಯಾಗಿಯೇ ಕೆಲಸ ಸರಿಯಾಗಿ ಮಾಡಬೇಕು ಅಂತ. ಅವರೀಗ ವಿಡಿಯೋ ಮಾಡುವುದಂದ್ರೆ ಆ ವಿಡಿಯೋ ಮಾಡುವ ಧರ್ಮವನ್ನು ಅವರು ಹಾಗೆ ಮಾಡಲೇಬೇಕು ಅಂತ. ಹಾಗೆ ಇವರ ತಾಂತ್ರಿಕರು ಹಾಗೇ ಮಾಡಬೇಕು ಅಂತ. ಅದರಲ್ಲಿ ಬೇರೆ ರೀತಿಯಲ್ಲಿ ಮಾಡಿದ್ರೆ, ನಾನೀಗ ತಾಂತ್ರಿಕನಾಗಿ ಮಾಡಿದ್ರೆ, ಅವರಿಗೆ ವಾಸ್ತುಶಿಲ್ಪಿಯಾಗಿ ಮಾಡಿದ್ರೆ ಅದು ಪಾತ್ರ ಭಿನ್ನ ಆಯಿತು ಅಂತ. ನಮಗೆ ಕೊಟ್ಟ ಪಾತ್ರ ಏನು, ಆ ಪಾತ್ರವನ್ನು ಸಸೂತ್ರವಾಗಿ ಸಾಂಗವಾಗಿ ರಸಿಕರಿಗೆ ಬಂದಂತಹ ಜನರಿಗೆ ಇಷ್ಟ ಆಗುವ ರೀತಿಯಲ್ಲಿ ಪಾತ್ರ ವಹಿಸಬೇಕು ಅಂತ ನಿಯಮ ಇರುವುದು ಅಂತ. ಹಾಗೆ ನಮಗೆ ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಹಾಗೂ ಆ ದೇವರ ಅನುಗ್ರಹದಿಂದ ನಮಗೆ ನಮ್ಮ ಸ್ಫುರಣೆಗೆ, ನಮ್ಮ ಮಾನಸಿಕವಾದ ಶಕ್ತಿಗೆ ಎಷ್ಟು ಬಂದಿದೆ ಅಷ್ಟು ಶಾಸ್ತ್ರೀಯ ರೀತಿಯಲ್ಲಿ ನಿರ್ಮಾಣಕ್ಕೆ ಶ್ರಮಿಸಿದ್ದೇವೆ. ಆ ಶ್ರಮಿಸಿ ಈ ದೇವಸ್ಥಾನದ ನಿರ್ಮಾಣ ಮುಗಿದಿದೆ. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದಲೇ ಪೂರ್ತಿ ಆದ್ದು. ಹಾಗೆ ಆದಂತಹ ಈ ಸಾನ್ನಿಧ್ಯದ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಅಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಲೆಕ್ಕ. ನಮಗೆ ಮನಸ್ಸಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಇಟ್ಟುಕೊಳ್ಳ ನಮ್ಮ ಆತ್ಮಕ್ಕೆ. ಆದ್ರೆ ಅದನ್ನು ಧಾರಣೆ ಅಂದ್ರೆ ಭೂಮಿಯಲ್ಲಿ ಅದನ್ನು ಕೆಲಸ ಮಾಡಬೇಕು ಅಂತ ಆದ್ರೆ ಈ ಶರೀರ ಸುದೃಢವಾಗಿ, ಸುಂದರವಾಗಿ, ಶಕ್ತಿಯುತವಾಗಿರಬೇಕು ಅಂತ ಲೆಕ್ಕ. ಶರೀರಕ್ಕೆ ರೋಗಗ್ರಸ್ತವಾಗಿದ್ರೆ ನಾವು ಮಾಡುವಂತ ಯಾವುದೇ ಕೆಲಸ ಆಗಲಿ ಆ ಕೆಲಸದಲ್ಲಿ ಅರ್ಧವ ಮುಕ್ಕಾಲು ಪಾಲ ನಮ್ಮ ಶ್ರಮ ಆ ರೋಗವನ್ನ ಕ್ಷಯಿಸಲಿಕ್ಕೆ, ಅದನ್ನು ಇಲ್ಲದೆ ಮಾಡಲಿಕ್ಕೆ ಹೋಗ್ತದೆ ಅಂತ. ಹಾಗೆ ಶರೀರವನ್ನು ಸುದೃಢವಾಗಿ, ಸುಂದರವಾಗಿ, ಮನಸ್ಸನ್ನು ಏಕಾಗ್ರತೆ ಚಿತ್ತದಿಂದ ಭಗವಂತ ಸಾಕ್ಷಾತ್ಕಾರಕ್ಕೆ ಹೋಗ್ಲಿಕ್ಕೆ ಆಗ್ಬೇಕು ಅಂತ ಆದ್ರೆ ಈ ಶರೀರದಲ್ಲಿ ಯಾವುದೇ ರೋಗ ರುಜಿನಗಳು ಇರಬಾರದು ಅಂತ.
ಶರೀರ ಎಷ್ಟು ಶುದ್ಧವಾಗಿರ್ತದೋ, ಆಹಾರ ನಿಯಮಗಳು ಎಷ್ಟು ಶುದ್ಧವಾಗಿರ್ತದೋ ಅಷ್ಟು ಭಗವತ್ ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯ ಅಂತ ಲೆಕ್ಕ. ಈ ಪ್ರಾಸಾದ ಕಟ್ಟಡಾದಿಗಳು ಅಂತ ನಿಯಮ. ಹಾಗೆ ಈ ಕಟ್ಟಡಾದಿಗಳು ಎಷ್ಟು ಸರಿಯಾಗಿರ್ತದೋ, ಎಷ್ಟು ನಿಯಮಬದ್ಧವಾಗಿರ್ತದೋ ಅಷ್ಟು ಅಲ್ಲಿ ನಮಗೆ ಶಕ್ತಿಯುತವಾಗಿ ಬರ್ತದೆ ಅಂತ. ಇಲ್ಲ ಇದ್ರೆ ಆ ಶಕ್ತಿಗಳು ಏನಾಗ್ತದೆ ಅಂದ್ರೆ ಅದಕ್ಕೆ ವ್ಯಯ ಆಗ್ತದೆ ಅಂತ. ಯಾವುದು ಅದರಲ್ಲಿ ಒಂದು ಭಾಗ ಡ್ಯಾಮೇಜ್ ಆಗಿದೆ ಅಂದ್ರೆ ಗಾಯ ಆಗಿದೆ, ಮತ್ತೊಂದಾಗಿದೆ ಅಂತ ಆ ಗಾಯಕ್ಕೆ ನಮ್ಮ ಶರೀರದ ಆ ಎನರ್ಜಿ ಶಕ್ತಿ ಏನಂತೂ ಆ ಶಕ್ತಿ ಅಲ್ಲಿಗೆ ಹೋಗ್ತದೆ ಅಂತ. ಆಗ ನಮಗೆ ಬರಬೇಕಾದ, ಭಕ್ತರಿಗೆ ಬರಬೇಕಾದ ಶಕ್ತಿ ಏನು ಅಷ್ಟು ಅಲ್ಲಿ ವ್ಯಯ ಆಯಿತು ಅಂತ ಲೆಕ್ಕ. ಹಾಗೆ ಈ ಪರಿಸರ ಶುದ್ಧಿಯಲ್ಲಿ ಇಡಬೇಕು, ಮತ್ತೊಂದು ಇಡಬೇಕು, ಆ ನಿಯಮಗಳೆಲ್ಲ ಇರುವುದು ಯಾಕೆಂದ್ರೆ ಈ ನಮ್ಮ ಸ್ವಾರ್ಥಕ್ಕೋಸ್ಕರ ಅಂತ. ಭಗವಂತ ಅಣು ರೇಣು ತೃಣಕಾಷ್ಟ ಎಲ್ಲ ಕಡೆಯಲ್ಲಿರುವಂತಹ ಭಗವಂತ. ಆದ್ರೆ ಆ ಭಗವಂತನನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ, ಯಾವುದು ಮನುಷ್ಯರ ಸ್ವಾರ್ಥಕ್ಕೆ ಮಾತ್ರ, ಬೇರೆ ಯಾರ ಸ್ವಾರ್ಥಕ್ಕಲ್ಲ ಅಂತ ಈ ದೇವಾಲಯ ನಿರ್ಮಾಣ ಆಗಬೇಕು. ಆ ನಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆ ಭಗವಂತನ ಇಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಂದ ನಾವು ಅದರಿಂದ ಅನುಗ್ರಹವನ್ನು ಪಡೆಯುವಂತದ್ದು. ಇದು ಬಿಂಬ ಪ್ರತಿಬಿಂಬ ನ್ಯಾಯದ ಹಾಗೆ ನಮಗೆ ಇಲ್ಲಿ ನಾವು ಎಷ್ಟು ಶಕ್ತಿಯನ್ನು ತುಂಬುತ್ತೇವೋ ಆ ಶಕ್ತಿಯ 1000 ಪಟ್ಟು, 2000 ಪಟ್ಟು, 5000 ಪಟ್ಟು ಎನರ್ಜಿ ಬರಲಿಕ್ಕೆ ಬೇಕಾಗಿ ಈ ಸಿದ್ಧಾಂತ, ಈ ಪರಿಸರ, ಈ ಕಟ್ಟಡ, ಈ ನಿರ್ಮಾಣಗಳನ್ನು ಮಾಡುವಂತದ್ದು ಅಂತ. ಇಲ್ಲ ಇದ್ರೆ ಈಗ ನಮಗೆ ಅಲ್ಲಿ ಕೂತು ಓಂ ನಮ ಶಿವಾಯ ಜಪ ಮಾಡಬಹುದು. ಆಗ ಅಲ್ಲಿ ಬರುವಂತದ್ದು ಎಷ್ಟು ಅಂದ್ರೆ ಓಂ ನಮ ಶಿವಾಯಕ್ಕೆ ಒಂದು ಸಲ ಹೇಳಿದ ಫಲ ಅಂತ. ಆದ್ರೆ ಈ ದೇವಾಲಯ ಆಗ್ಲಿ, ಈ ಗರ್ಭಗೃಹದ ಈ ಪರಿಸರದಲ್ಲಿ ಅಥವಾ ಈ ಗರ್ಭಗುಡಿ ಒಳಗಡೆ ಹೇಳಿದಂತಹ ಆ ಒಂದು ಅಕ್ಷರ ಅಂದ್ರೆ ಓಂ ನಮ ಶಿವಾಯ ಅಂತ ಹೇಳಿದಂತಹದ್ದು 1 ಲಕ್ಷ ಪಟ್ಟ, 5 ಲಕ್ಷ ಪಟ್ಟ ಅದು ನಾವು ನಿರ್ಮಾಣ ಮಾಡಿದ, ಅದಕ್ಕೆ ಉಪಯೋಗಿಸಿದ ವಸ್ತು ಶ್ರೇಷ್ಠತೆಗಳ ಮೇಲಿಂದ ಬರುವಂತಹದ್ದು ಅಂತ. ಆಗ 1 ಲಕ್ಷ ಪಟ್ಟು ಹೇಳಿಸುವಂತಾರೆ. ಈಗ ಓಂ ನಮ ಶಿವಾಯ ಒಂದು ಸಲ ಹೇಳಿದ್ದಕ್ಕೆ 1 ಲಕ್ಷ ಪಟ್ಟು ಹೇಳಿದ ಫಲ ಸಿಕ್ಕಿತು ಅಂತ. ಹಾಗಾಗಿ ಈ ದೇವಾಲಯ ನಿರ್ಮಾಣ ಮಾಡಿ ಮನುಷ್ಯ ತನ್ನ ಆತ್ಮ ಸಾಧನೆ ಮಾಡಲಿಕ್ಕೆ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದಂತ ವ್ಯವಸ್ಥೆಗಳು ಅಂತ. ಆಗ ಭಗವಂತ ಈ ಸ್ವಾರ್ಥಕ್ಕೋಸ್ಕರ ನಮಗೆ ಬೇಕಾಗಿ ಮಾಡಿದ ವ್ಯವಸ್ಥೆಯಲ್ಲಿ ಭಗವಂತನ ಪಾತ್ರ ಏನು ಅಂತ ಕೇಳಿದ್ರೆ, ಯಾರಿಗೆ ಬಂದರೂ ಕೂಡ ಭಗವಂತ ಪ್ರಪಂಚದಲ್ಲಿ ಹೀಗೆ ತಿರುಗಾಡ್ತಿರೋ ಏನು ಸಮಸ್ಯೆ ಇಲ್ಲ ಅಂತ. ಅವನೊಂದು ರೂಪಕ್ಕೆ, ಒಂದು ಶರೀರಕ್ಕೆ ಬಂದು ಇಲ್ಲಿ ಕೂರಿಸಿದ ಮೇಲೆ ಆಮೇಲೆ ಶರೀರ ಬಂದ ಮೇಲೆ ನಾವು ಹೇಗೆ ಹಾಗೆ ಅಂತ. ಈಗ ಮಗು ಹುಟ್ಟಿಸುವಲ್ಲರೆ ಮಾತ್ರ ನಮಗೆ ಜವಾಬ್ದಾರಿ. ಮಗು ಆಗಿ ಬೆಳವಣಿಗೆ, ಪಾಲನೆ, ಪೋಷಣೆ ಎಲ್ಲ ಆಗಿ ಮಗು ದೊಡ್ಡಾದ ಮೇಲೆ ಮಗನ್ನು ನಾವು ಹೇಳಿದಾಗ ಕೇಳಿಸ್ಲಿಕ್ಕೆ ಆಗುದಿಲ್ಲ ಅಂತ. ಆಗ ಅದಕ್ಕೊಂದು ಒಂದು ಧರ್ಮ ನಿಯಮಗಳಿದೆ ಅಂತ. ಈ ರೀತಿ ಬದುಕಬೇಕು, ಈ ರೀತಿ ಇರಬೇಕು, ಮಗ ಹೇಗಿರಬೇಕು, ಅಪ್ಪ ಹೇಗಿರಬೇಕು ಅಂತ. ಅವಾಗ ಇದನ್ನು ನಾವು ಇದು ಪಾಲನೆ ಮಾಡಿಕೊಳ್ಬೇಕು ಅಂತ ನಮಗೆ ಹೊಂದಾಣಿಕೆ ಆಗ್ಲಿಕ್ಕಿಲ್ಲ ಅಂತ. ಹಾಗೆ ಈ ಶರೀರ ಬಂದ ಮೇಲೆ ನಮಗೂ ಆ ದೇವತಾ ಸಾನ್ನಿಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ ಅಂತ. ಈಗ ನಿತ್ಯ ನೈಮಿತ್ತಿಕ ನಿರ್ಣಯ ಅಂತ 13 ತಾರೀಕಿಗೆ ಮಾಡ್ಲಿಕ್ಕಿದೆ. ಆವಾಗ ನಾವು ಹೀಗೆ ನಡ್ಕೊಂಡಲ್ಲಿಗೆ ಭಗವಂತ ಧರ್ಮ, ಅರ್ಥ, ಕಾಮೋಕ್ಷ, ಚತುರ್ಧ ಪುರುಷಾರ್ಥಗಳನ್ನು ಲಭಿಸಿ ಮೋಕ್ಷಕ್ಕೆ ಹೋಗಲಿಕ್ಕಿರುವಂತಹ ಪೂರ್ಣ ಅನುಗ್ರಹವನ್ನು ಇಷ್ಟು ಪರಿಸರದ ಈ ಜನತೆಗಳಿಗೆ ಕೊಡಬೇಕು, ಇಲ್ಲಿಯ ಭಕ್ತರಿಗೆ ಅನುಗ್ರಹಿಸಬೇಕು ಅಂತ ನಾವು ಅಗ್ರಿಮೆಂಟ್ ಮಾಡುತ್ತೇವೆ. ಹಾಗೆ ಅದಕ್ಕೆ ನಾವು ಈ ರೀತಿ ನಡ್ಕೊಳ್ತೇವೆ ಅಂತ ಒಂದು ನಿಶ್ಚಯಗಳನ್ನು ಮಾಡಿರ್ತೇವೆ. ಆ ನಿಶ್ಚಯ ಪ್ರಕಾರ ಅವುಗಳನ್ನೆಲ್ಲ ಮಾಡಿಕೊಂಡು ಬಂದಲ್ಲಿಗೆ ಆ ಭಗವಂತನ ಅನುಗ್ರಹ ಸಿಗ್ತದೆ ಅಂತ ಲೆಕ್ಕ. ಹಾಗಾಗಿ ಅವೆಲ್ಲವನ್ನು ಕೂಡ ಸ್ವತಃ ಯೋಗ್ಯ ಶಾಸ್ತ್ರೀಯವಾಗಿ ಮಾಡಿಕೊಂಡು ಆ ಭಗವಂತನ ಪರಿಪೂರ್ಣ ಅನುಗ್ರಹ ಸಿಗುವಲ್ಲಿಗೆ ನಿಮಗೆ ಅನುಕೂಲವಾಗಲಿ, ಆ ಭಗವಂತ ಅನುಗ್ರಹಿಸಲಿ, ಹಾಗೂ ಮಾಡಿದಂತ ನಮಗೆಲ್ಲರಿಗೂ ಆ ಭಗವಂತನ ಪರಿಪೂರ್ಣ ಅನುಗ್ರಹ ಸಿಕ್ಕಲಿ ಅಂತ ಹೇಳಿ ನಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಹಸ್ತಾಂತರಿಸ್ತೇವೆ. ಹಾಗೆ ಇವಾಗ ಇಷ್ಟು ಹೊತ್ತು 3 ಭಕ್ತಜಾರಿಗೆ ಉಣಬಡಿಸಿ ಆ ಪ್ರಸಾದದಿಂದ ಸಮೃದ್ಧ ಅಂದ್ರೆ ಮನುಷ್ಯನ ತೃಪ್ತಿ ಆಗುದು ಯಾವಾಗಂದ್ರೆ ಸಾಕು ಅಂತ ಹೇಳುದು ಯಾವಾಗ ಅಂದ್ರೆ ಹೊಟ್ಟೆ ತುಂಬ ತಲುಪಿದಾಗ ಮಾತ್ರ ಅಂತ. ಆ ಪ್ರಕ್ರಿಯೆಯನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತ. ಆಮೇಲೆ ಎಷ್ಟು ಶುದ್ಧ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡ್ತೀರಾ ಅಷ್ಟು ನಿಮಗೆ ಈ ಸಾನ್ನಿಧ್ಯಕ್ಕೆ ಒಳ್ಳೆಯದು ಅಂತ ಲೆಕ್ಕ. ಹಾಗಾಗಿ ಒಂದು ಸ್ಥೂಲ ಶರೀರ ಸರಿಯಾಯಿತು ಅಂದ್ರೆ ಮನುಷ್ಯನ ಹುಟ್ಟಿದ ಮೇಲೆ ಲಾಲನೆ, ಪಾಲನೆ, ಪೋಷಣೆ, ಸರಿಯಾದ ಶಿಕ್ಷಣ, ಸಂಸ್ಕಾರಗಳನ್ನು ಕೊಡದೇ ಇತ್ತು ಅಂತ ಆದ್ರೆ ಆ ಮಗು ಏನೋ ದುಷ್ಟ ಬುದ್ಧಿ ಆಗ್ತದೆ, ಅಥವಾ ಏನೋ ಒಂದು ದುಷ್ಟರಾಗಿ ಸಮಾಜಕ್ಕೆ, ಊರಿಗೆ ಪ್ರಯೋಜನ ಆಗುದಿಲ್ಲ ಅಂತ. ಹಾಗೆ ಆ ಪ್ರಯೋಜನ ಆಗಬೇಕು ಅಂತ ಹೇಗೆ ಮಾಡಬೇಕು? ಈ ಶರೀರ ಸರಿಯಾಯಿತು ಅಂದ್ರೆ ಮಗು ಹುಟ್ಟಿದ ಮೇಲೆ ಅದಕ್ಕೆ ಬೇಕಾದಂತ ಸಂಸ್ಕಾರವನ್ನು ಕೊಡುವುದು ಯಾರ ಕರ್ತವ್ಯ? ಆಡಳಿತ ಮಂಡಳಿಯ ಕರ್ತವ್ಯ, ಊರವರ ಕರ್ತವ್ಯ. ಅದನ್ನು ನೀವು ಸರಿಯಾಗಿ ಮಾಡಿಕೊಂಡು ಆ ಭಗವಂತನ ಅನುಗ್ರಹ ಭಕ್ತಜನರಿಗೂ, ಊರಿಗೂ, ಗ್ರಾಮಕ್ಕೂ, ಸಮಸ್ತರಿಗೂ ಸಿಕ್ಕಿತು ಅಂತ ಹೇಳಿಕೊಳ್ಳುವ ರೀತಿಯಲ್ಲಿ ನಡೆಸಿ ಆ ಭಗವಂತನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ. ಹರೇ
ಬಂದಿರ್ತಾರೆ. ಹಾಗಾಗಿ ಅವರು ತಿಳಿಸ್ಕೊಡ್ತಾರೆ. ತುಂಬ ಧನ್ಯವಾದ. ಮತ್ತೆ ಇವತ್ತಿನಿಂದ ನಮ್ಮ ದೇವತಾ ಕಾರ್ಯಗಳು ಮತ್ತು ಪ್ರತಿಷ್ಠಾಪನಾ ಕಾರ್ಯ ಕಳಸ ಪ್ರತಿಷ್ಠಾಪನೆ ಎಲ್ಲ ಇದೆ. ಅದಕ್ಕೂ ಕೂಡ ಬಂದು ನೀವು ಇಬ್ಬರೂ ಕೂಡ ಬಂದು ಹಾಗೂ ದೇವತಾ ಕಾರ್ಯಗಳಿಗೆ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಭಗವದಾನುಗ್ರಹ ನಿಮಗೂ ಮತ್ತು ನಿಮ್ಮ ಶಿಲ್ಪಿಗಳಿಗೂ ಅನುಗ್ರಹ ಸಿಗಲಿ ಅಂತ ನಾನು ಭಗವಂತನ ಪದಾರ್ಥಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಿದೆ. ಈ ದೇವಾಲಯ ಜೀರ್ಣೋದ್ಧಾರ ಮಾಡಲು ಗ್ರಾಮದ ಆಂಜನೇಯ ದೇವಸ್ಥಾನದ ಅರ್ಚಕರಾದ ನರಸಿಂಹಯ್ಯ ಕುಟುಂಬದ ಮೊಮ್ಮಗನಾದ ಪ್ರಸನ್ನ ಕುಮಾರ್ ಕುಟುಂಬದವರು ಹಾಗೂ ಗ್ರಾಮದ ಜನತೆ ಪ್ರಶ್ನೆಗೆ ಮರೆಹೋದ ಹಿನ್ನೆಲೆ ಅಷ್ಟಮಂಗಳ ಪ್ರಶ್ನೆಯ ಮುಖಾಂತರ 3 ವರ್ಷಗಳಿಂದ ಜೀರ್ಣೋದ್ಧಾರಕ್ಕೆ ಪ್ರಾರಂಭಿಸಿ ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣಗೊಂಡಿದೆ. 12 ಮತ್ತು 13ರಂದು ಪ್ರಾಣ ಪ್ರತಿಷ್ಠಾಪನೆ ಬ್ರಹ್ಮ ಕಳಸೋತ್ಸವ ಅದ್ದೂರಿಯಿಂದ ಮಾಡಲಾಗುತ್ತಿದೆ. ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಹಾಗೂ ನಿರ್ಮಾಣಕ್ಕೆ ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳರಿಗೆ ಮತ್ತು ಅಶೋಕರವರಿಗೆ ಅಭಿನಂದನೆ ತಿಳಿಸಿದರು. ನಮಸ್ಕಾರ. ಶ್ರೀ ಮಲ್ಲೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿ ಉರುಳಿಗಂಗನಹಳ್ಳಿ. ಸುಮಾರು ಸಾವಿರಾರು ವರ್ಷದ ಇತಿಹಾಸವಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸತತ 3 ವರ್ಷಗಳಿಂದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಈಗ ಇದೇ ತಾರೀಕು ಏಪ್ರಿಲ್ 10ನೇ ತಾರೀಕಿನಿಂದ ಜೀರ್ಣೋದ್ಧಾರ ಕಾರ್ಯ ಆರಂಭವಾಗಿದೆ. ಇದಕ್ಕೆಲ್ಲ ಶ್ರಮಿಸಿದ ವಾಸ್ತುಶಿಲ್ಪಿಗಳಾದ ಮಹೇಶ್ ಭಟ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಶಿಲ್ಪಿಗಳಾದ ಅಶೋಕ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿ ಎಲ್ಲರೂ ಶ್ರಮಿಸಿದ ಎಲ್ಲ ಕೆಲಸಗಾರರಿಗೂ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಸರ್ವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.